ಅದು ಫುಲ್ಲು ಸವೆದು ಹೋಗಿದೆ. ಆದ್ದರಿಂದ ಟಕ 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 ಸೌಂಡ್ ಬರ್ತಾಯಿತ್ತು. ಅದು ಕರೆಕ್ಟ್. ಯಸ್, ಇದೆ ಸರ್ವಿಸು ಸ್ಟೇಷನ್ ಎರಡೇ. ಯಾವುದೋ ಕಾಲ್ ಬರ್ತಾಯಿದೆ. ಒಳ್ಳೆದಕ್ಕೆ ಆಯಿಲಿಂಗ್ ಬಿಟ್ಟು ಅವರು ಸಾಫ್ಟ್ ಮಾಡ್ತಾರೆ. ಓಹೋ ನಿಧಾನ ಗುರು. ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಕ್ಯಾಮರಾ ತಂದಿಲ್ಲ. ಕ್ಯಾಮರಾ ತೆಗೆದಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಯಾಕೆ ಒಕ್ಕಿಸ್ತಾನೆ ಇವನು. ನಮಸ್ತೆ ಕರ್ನಾಟಕ. ಬಹಳ ದಿನಗಳ ನಂತರ ಒಂದು ಹೊಸ ಅಪ್ಡೇಟ್ ಇದೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಬಂದು ಇವತ್ತು TVS iQube ನಮ್ಮದು 3ನೇ ಸರ್ವಿಸ್ ಇತ್ತು ಗಾಡಿದು, ಅದು ಇಟ್ಟಿದ್ದೆ. ಆ್ಯಕ್ಚುಲಿ ಅಂಥದ್ದೇನು ಬಿಲ್ ಆಗಿಲ್ಲ, ಯಾಕಂದರೆ ತುಂಬ ಒಂದು 12,500 ಕಿಲೋಮೀಟ್ರ್ ಓಡಿದೆ ಗಾಡಿ. ಆ್ಯಕ್ಚುಲಿ ಬ್ರೇಕ್ ಹಿಡಿದು ಹಿಂದ್ಗಡೆದು ಬ್ರೇಕ್ ಸ್ವಲ್ಪ ಲೂಸ್ ಆಗಿತ್ತು. ಎದುರುಗಡೆ ಡಿಸ್ಕ್ ಇರುವ ಕಾರಣ ಬ್ರೇಕ್ ಪ್ಯಾಡ್ ಇದೆಯಲ್ಲ ಅದು ಫುಲ್ಲು ಸವೆದು ಹೋಗಿದೆ. ಆದ್ದರಿಂದ ಬ್ರೇಕ್ ಪ್ಯಾಡ್ ಹಾಕಿದರೆ ಅದಕ್ಕೊಂದು 550, ಮತ್ತು ಅವ್ರದ್ದು ನಾರ್ಮಲ್ ಚಾರ್ಜ್ 550 ಅಂತಿದೆ ಸರ್ವಿಸ್ ಚಾರ್ಜ್, ಜನರಲ್ ಚೆಕಪ್ ವಾಶ್ ಎಲ್ಲ ಸೇರಿ. ಟೋಟಲ್ ನನಗಾಗಿರೋದು 1153. ₹3 ಡಿಸ್ಕೌಂಟ್ ಮಾಡೋರೆ. ಈಗ ಬ್ರೇಕ್ ಅಂತೂ ಸಖತ್ತಾಗಿ ಹಿಡಿತೆ, ಮತ್ತು ಒಂದು ಸ್ಕ್ರೂ ಲೂಸಾಗಿ ಟಕ 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 ಸೌಂಡ್ ಬರ್ತಾಯಿತ್ತು. ಅದು ಕರೆಕ್ಟಾಗಿದೆ. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಹಾಂ ನೋಡಿ, ನಾವೀಗ ಎಲೆಕ್ಟ್ರಿಕಲ್ ಗಾಡಿ ಅಂದರೆ ನಾವು ಕೊಟ್ಟ ಕೂಡಲೇ ಇಮಿಡಿಯೇಟಾಗಿ ಹೋಗುತ್ತೆ, ಫಾಸ್ಟಾಗಿ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಮಿಡಿಯೇಟಾಗಿ ಬ್ರೇಕ್ ಹಿಡಿತೀವಿ, ಬ್ರೇಕ್ ಆದಷ್ಟು ಬೇಗ ಸವಿತು. ಅದೇ ಬೈಕಲ್ಲಾದರೆ ನಿಮಗೊಂದು 20-25 ಸಾವಿರ 22 ಸಾವಿರ ಆ ರೇಂಜಿಗೆ ನಿಮಗೆ ಬ್ರೇಕ್ ಪ್ಯಾಡ್ಸ್ಗಳು ಬರುತ್ತವೆ. ಇದರಲ್ಲಿ ಸ್ವಲ್ಪ ಬೇಗನೆ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ಸಾಫ್ಟಾಗಿದೆ. ಒಂದು ಇವ್ರದ್ದು ಸರ್ವಿಸ್ ಅಂದರೆ TVS ಅವ್ರದ್ದು ಒಂದು 4,000ಗೆ ಸರ್ವಿಸ್ ಇರುತ್ತೆ. ಒಂದು ಇದರಲ್ಲಿ ಚೆನ್ನಾಗಿದೆ, ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಬುಕ್ ಇಲ್ಲ. ಈಗ ನಾವು ತೊಗೊಂಡೋಗ್ತೀವಿ ಅಂತ ಹೇಳಿದರು ಸರ್ವಿಸಿಗೆ, ಬುಕ್ ಬೇಕು ಅದು ಬೇಕು ಅಂತ ಹುಡುಕ್ಬೇಕಂತ ಏನಿಲ್ಲ, ಡೈರೆಕ್ಟಾಗಿ ತಗೊಂಬರ್ಬೋದು. ಇಡಬೇಕಾದ್ರೆ ಆ್ಯಕ್ಚುಲಿ ತುಂಬ ಸೌಂಡ್ ಇತ್ತು. ಓಹೋ, ನನ್ನ ಹೆಂಡ್ತಿದ್ದು ರೈನ್ ಕೊಟ್ಟಿತ್ತು, ಇದರಲ್ಲಿ ಇದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಇವಾಗ ಚೆಕ್ ಮಾಡಬೇಕಾಗತ್ತೆ, ಯಾಕಂದರೆ ಆಲ್ರೆಡಿ ಅವರು ಸರ್ವಿಸ್ ಮಾಡೋರೆ. ಯಸ್, ಇದೆ. ಆ್ಯಕ್ಚುಲಿ ಇಲ್ಲಿ ನಾನು ಡಿಸ್ಪ್ಲೇಗೆ ಒಂದು ಲ್ಯಾಮಿನೇಷನ್ ಶೀಟ್ ಹಾಕಿದ್ದೆ. ಇವರು ಸ್ಪ್ರೇ ಮಾಡ್ಬೇಕಾದ್ರೆ ಹಿಂದಿಯವರು ಇರ್ತಾರೆ ಹೆಚ್ಚಾಗಿ, ಅವರು ತುಂಬ ಫಾಸ್ಟಾಗಿಬಿಟ್ಟ ಕಾರಣ ಅಲ್ಲೆಲ್ಲ ಒಂಥರ ಸ್ಕ್ರ್ಯಾಚಸ್ ಆದಾಗಿದೆ. ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅದಕ್ಕೆ ಕೊಟ್ಟಿರೋದು ₹350 ರೀ ಪ್ಲಾಸ್ಟಿಕ್ಕಿಗೆ. ಸರ್ವಿಸ್ ಕೊಟ್ಟು ಗಾಡಿ ತೊಗೊಂಡು ಹೋಗ್ಬೇಕಾದ್ರೆ ಮಾತ್ರ ಒಳ್ಳೆ ಫೀಲ್ ಆಗುತ್ತೆ, ಯಾಕಂದರೆ ಸಾಫ್ಟ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಬರಬೇಕಾದ್ರೆ ಯಾವ ಕಡೆಯಿಂದ ಬಂತು ಗೊತ್ತಾಗ್ತಿಲ್ವೇ. ಐ ಥಿಂಕ್ ಬರ್ಬೇಕಾದ್ರೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿತ್ತು. ಶೇಕ್ ಆಗ್ತಿತ್ತು, ಸ್ಕ್ರೂ ಇಲ್ಲದೆ ಹಿಂದ್ಗಡೆ ಶೇಕ್ ಆಗ್ತಿತ್ತು. ಅದು ಬಿಟ್ಟರೆ 2 ಬ್ರೇಕ್ ಹಿಡಿತಾ ಇರಲಿಲ್ಲ. ಆಮೇಲೆ ಇವ್ರದಲ್ಲಿ ಒಂದು ಹೊಸತ್ತು ಏನಂದರೆ 4,000 ಅಂದರೆ ಈಗ ನಿಮಗೆ ಇವಾಗ ಆಲ್ರೆಡಿ 12,000 ಆಗಿದೆ. ಇನ್ನು ನೆಕ್ಸ್ಟು 4,000 ಅಂದರೆ ಈಗ 16,000 ಆದ ಕೂಡಲೇ ಸರ್ವಿಸ್ ಅಂತ ಬರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಸರ್ವಿಸ್ ಬಂದಿದೆ ಅಂತ. ಅದಕ್ಕಿಂತ ಮೊದಲು ಒಂದು 100-150 ಕಿಲೋಮೀಟ್ರ್ ಮೊದಲು ನಾವು ಫೋನ್ ಮಾಡಿ ಹೇಳ್ಬೇಕು, ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು. ಈಗ ಡಾಕ್ಟರ್ ಶಾಪಲ್ಲಿ ನಾವು ಬರ್ತೀವಿ ಅಂತ ಬಿಟ್ಟು ಅಂದರೆ ದೊಡ್ಡ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕಾದ್ರೆ ನಾವು ಅಪಾಯಿಂಟ್ಮೆಂಟ್ ತೊಗೊಳ್ತೀವಲ್ವಾ, ಅದೇ ರೀತಿ ಇವ್ರ ತೊಗೋಬೇಕಾಗತ್ತೆ. ಯಾಕಂದರೆ ಗಾಡಿಗಳು ತುಂಬ ಇರ್ತವೆ. ಅಂದರೆ ಎಲೆಕ್ಟ್ರಿಕಲ್ ಗಾಡಿ ಸರ್ವಿಸು ಸ್ಟೇಷನ್ ಎರಡೇ ಇರೋದು ಇಡೀ ದಕ್ಷಿಣ ಕನ್ನಡಕ್ಕೆ, 2-3 ಇದೆ. ಆದ ಕಾರಣ ಪಾಪ ಅವ್ರು ಏನು ಮಾಡ್ತಾರೆ, ನೀವು ಮೊದಲೇ ಹೇಳಿ ಅಂದರೆ 1 ತಿಂಗಳು ಮೊದಲೇ ನಾನು ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಹೋದ ತಿಂಗಳು ಮಾಡಿರೋದು, ಈ ತಿಂಗಳು ಸಿಕ್ಕಿದೆ 15ಕ್ಕೆ. ಅದಕ್ಕೋಸ್ಕರ ತಪ್ಪಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ 4 ಗಾಡಿ ತೊಗೊಳ್ತಾರೆ ದಿನಕ್ಕೆ. ಜಾಸ್ತಿ ತೊಗೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕಾಗಲ್ಲ, ಸುಮ್ಮನೆ ರಾಬಿರಿ ತೊಗೋಬೇಕಾಗತ್ತೆ. ಯಾಕಂದರೆ ಖಾಲಿ ಸರ್ವಿಸ್ ಮಾಡಿಬಿಟ್ರೆ ಓಕೆ, ಇದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರುತ್ತಲ್ವ, ಅದಲ್ಲದೆ ಪೆಟ್ರೋಲ್ ಗಾಡಿಗಳವೆ ಇದೆ, ಎಲ್ಲ ಸೇರಿ ಅವ್ರಿಗೊಂಥರ ಇರಿಟೇಷನ್ ಆಗುತ್ತೆ ಅಂತ ಹೇಳ್ಬೋದು.
ಅಂದಾಗಿ ಇದರಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಇದು ಲಾಸ್ಟ್ ಟೈಮು ನನಗೆ ಆಗಿತ್ತು, ಬಟ್ ಅಲ್ಲಿ ಹೋದಾಗ ಅವ್ರಿಗೆ ಹೇಳಿದೆ, ಆದರೆ ಅಲ್ಲಿದ್ದ ಅಡ್ವೈಸರ್ ಏನು ನಮಗೆ ಸೊಲ್ಯೂಷನ್ ಕೊಟ್ಟಿಲ್ಲ. ನಾನು ಸುಮ್ಮನೆ ಬಂದೆ. ಈ ಸರಿ ಸ್ವಲ್ಪ ಜೋರು ಮಾಡಿದೆ. ಅಂದರೆ ಈ ಕೀ ಸೆಟ್ ಇದೆಯಲ್ಲ, ಯಾವುದೋ ಕಾಲ್ ಬರ್ತೈತೆ. ಆ್ಯಕ್ಚುಲಿ ಈ ಕೀ ಸೆಟ್ ಇದೆಯಲ್ಲ, ಈ ಕೀ ಸೆಟ್ ಏನಾಯ್ತಂದರೆ ಕೀ ಹಾಕಿದ ಕೂಡಲೇ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ನಾವು ಕೀ ಆಫ್ ಮಾಡಿದ್ದೆ ಅಂತ ಅಂದ್ಕೊಂಡು ಹಂಗೆ ಎಳಿತೀವಲ್ವಾ, ಡೈರೆಕ್ಟ್ ಬರ್ತಿತ್ತು. ಅಂದರೆ ಕೀ ಸೆಟ್ ಪ್ರಾಬ್ಲಮ್ ಇತ್ತು. ಇದು ಲಾಸ್ಟ್ ಟೈಮ್ ನಾನು ಅವರಿಗೆ ಅಪ್ಡೇಟ್ ಮಾಡಿದ್ದೆ, ಬಟ್ ಅವ್ರು ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಆದರೆ ಈ ಸರಿ ಸರ್ವಿಸಿಗೆ ಹೋದಾಗ ಹೇಳಿದೆ, ಅವನು ಹೇಳಿದ ಸ್ವಲ್ಪ ಒಳ್ಳೆಯವರು ಸಿಕ್ಕಿದ್ದಾರೆ. ಅಂದರೆ ಅಲ್ಲಿ ಬೇರೆ ಬೇರೆ ಅಂದರೆ ಸೇರಿದವ್ರು ಇರ್ತಾರೆ, ಎಕ್ಸ್ಪೀರಿಯನ್ಸವ್ರು ಇರ್ತಾರೆ. ಹಾಗೆ ಒಬ್ಬರು ಹೇಳಿದೆ, ಇಲ್ಲ ಅದು ಕೀ ಸೆಟ್ ಹೋಗಿದೆ, ಇದು ವಾರಂಟಿ ಇದೆ, 2 years ವಾರಂಟಿ ಇದೆ, ನಾನು ಚೇಂಜ್ ಮಾಡಿಕೊಡ್ತೀನಿ. ನಿಮ್ದು ಇನ್ನೊಂದು ಕೀ ಇರುತ್ತೆ, ಅಂದರೆ ಯಾರಕ್ಕೆ ಒಂದು ಕೀದಲ್ಲಿ 2 ಇರುತ್ತಲ್ವ, ಆ್ಯಕ್ಚುಲಿ ಕೀದು ತೊಗೊಂಬನ್ನಿ, ನಾನು ನಿಮಗೆ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ. ಓಕೆ ಅಂತ ನಾನು ಇವತ್ತು ಕೊಟ್ಟೆ, ಚೇಂಜ್ ಮಾಡಿ ಕೊಟ್ಟರು. ಸೆಟ್ಟು ಭಾರಿ ಖುಷಿ ಆಯಿತು. ಯಾಕಂದರೆ ತುಂಬ ದಿನ ಇತ್ತು ಪ್ರಾಬ್ಲಮ್. ಆ್ಯಕ್ಚುಲಿ ಗಾಡಿ ತೊಗೊಳೋಗಲ್ಲ ಈ ಪ್ರಾಬ್ಲಮ್ ಇತ್ತು, ನಾವು ಚೆಕ್ ಮಾಡಿಲ್ಲ. ನಾವೊಂದು 1 year ಆದಮೇಲೆ ನಾವು ಚೆಕ್ ಮಾಡ್ತು. ಯಾಕಂದರೆ ಕೀ ಹಾಕಿದಾಗ ನಮಗೇನು ಆಗಲ್ಲ. ಆ್ಯಕ್ಚುಲಿ ಹಾಕಿ ತೆಗೆದು ಸ್ವಲ್ಪ ಲೂಸ್ ಆಗ್ಬೋದು, ಬಟ್ ಲೋಕಲ್ ಗಾಡಿಯಲ್ಲೇ ಓಕೆ. ಓಹೋ ಟ್ರಾಫಿಕ್ ಲೋಕಲ್ ಗಾಡಿಗಳಾದ್ರೆ ಓಕೆ ಬಿಡಿ. ಇದು ತೊಗೊಂಡು 1 ವರ್ಷ 3 ತಿಂಗಳೇನಾಗಿರೋದು ಅಷ್ಟೇ ಅಲ್ವಾ. ಸರ್ವಿಸ್ ನೀವು ಯಾವುದೇ ಗಾಡಿ ಆಗಲಿ ಸರ್ವಿಸ್ಗೆ ಹೋಗಿ, ಸರ್ವಿಸ್ ಇಟ್ಟು ವಾಪಸ್ ತೊಗೊಂಬರ್ಬೇಕಾದ್ರೆ ನಿಮಗೊಂದು ಬೇರೆ ಹೊಸ ಗಾಡಿಗೆ ಬಿಟ್ಟಾಗತ್ತೆ ಫೀಲ್. ಯಾಕಂದರೆ ಅವರು ಮೇಂಟೈನ್ ಮಾಡಿರ್ತಾರೆ. ಅಂದರೆ ಕ್ಲಚ್ ಆಗಲಿ, ಬ್ರೇಕ್ ಆಗಲಿ, ನಿಮಗೆ ಆಯಿಲಿಂಗ್, ಈಗ ಸ್ಟ್ಯಾಂಡ್ ಹಾಕೋದೇ ಇರಲಿ, ನಿಮಗೆ ಟೈಟ್ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಆಯಿಲಿಂಗ್ ಬಿಟ್ಟು ಅವರು ಸಾಫ್ಟ್ ಮಾಡ್ತಾರೆ. ನಿಧಾನ ಗುರು. ಆ್ಯಕ್ಚುಲಿ ನಾನು ಅವ್ನಿಗೆ ಹೇಳಿದೆ, ಫ್ರಂಟದು ಇಷ್ಟು ಬೇಗ ಸವಿಯಲ್ಲ ಡಿಸ್ಕ್ ಅಂತ ಹೇಳಿದೆ, ಪ್ಯಾಡ್. ಇಲ್ಲ ಸರ್ ಅದು ಹೋಗುತ್ತೆ, ಅಂದರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಏನಿಲ್ಲ. ಈಗ ಡ್ರಮ್ ಬೇಕಾದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಅಂತ ಬರುತ್ತೆ, ಅದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಆ್ಯಕ್ಚುಲಿ ಈ ಡಿಸ್ಕಲ್ಲಿ ಏನಾಗುತ್ತೆ ಅಂದರೆ ಡಿಸ್ಕ್ ಸವಿದ ಮೇಲೆ ಆಯಿತು, ಮತ್ತು ನಾವು ಹಂಗೆ ಯೂಸ್ ಮಾಡ್ತೀವಿ ಅಂತಂದರೆ ಮಾಡಿ ಮತ್ತು ಆ ಪ್ಲೇಟ್ ಇದೆಯಲ್ಲ, ಪ್ಲೇಟ್ ಸವಿತಾ ಹೋಗುತ್ತೆ, ಸುಮ್ಮನೆ ಡ್ಯಾಮೇಜ್ ಆಗೋಗುತ್ತೆ. ಒಂದು ಖರ್ಚು ಮಾಡೋಕ್ಕೋಗಿ ಇನ್ನೊಂದು ಖರ್ಚಾಗೋಗುತ್ತೆ. ಬಹಳ ಟ್ರಾಫಿಕ್ ಇದೆ ಸಾಯಂಕಾಲ ಹೊತ್ತು. ಆ್ಯಕ್ಚುಲಿ ನಾನು ಬೆಳಗ್ಗೆ ಬರ್ಬೇಕಾದ್ರೆ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಕ್ಯಾಮರಾ ತಂದಿಲ್ಲ. ಕ್ಯಾಮರಾ ತಂದಿದ್ದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಯಾಕೆ ಒಕ್ಕಿಸ್ತಾನೆ ಇವನು. ನಾವೇನು ಮಾಡ್ತಾಯಿದ್ವಿ, ನಾವು ಅದೇ ಕೆಲಸ ಮಾಡ್ತಾಯಿದ್ವಿ, ಇನ್ನೊಬ್ರಿಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ನಾವು ಸ್ನೇಹಿತರೆ ಇಷ್ಟೇ ವಿಡಿಯೋ. ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಇದೆ, ಅಂದರೆ ಹೊಸ ಅಪ್ಡೇಟ್ ಇದೆ. ಅದು ಅಪ್ಡೇಟಿಗೆ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಗಾಡಿ ಸರ್ವಿಸ್ ಆಗಿದೆ, ಇಲ್ಲಿ ಮಳೆ ಬಂದು ಕೆಸರಾಗಿದೆ. ಸುಮ್ಮನೆ ಯಾಕೆ ಹತ್ತಿಸಿ ಕೆಸರು ಮಾಡೋದು ಅಲ್ವಾ. ಇನ್ನೊಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಅಪ್ಡೇಟ್ ತರ್ತೀನಿ. ಇಂಥ ಅಪ್ಡೇಟೆಲ್ಲ ನೀವು ಅಂದ್ಕೊಳ್ಳೋಕ್ಕಾಗಲ್ಲ ಅಂಥ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಲವ್ ಯು, ಬಾಯ್.